ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಆರು ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವರು. ನಮ್ಮ ಕುನ್ನಿಗೆ ಕೂಸ ಕೊಡಬೇಡ, ನಮ್ಮ ಸೊಡಗಂಗೆ ತಳಿಗೆಯಲಿಕ್ಕಬೇಡ. ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೆ, ನಮಗೆ ನಮ್ಮ ಕೂಡಲ ಸಂಗಮ ಉಳ್ಳನ್ನಕ್ಕ. ಬಸವಣ್ಣವರ ಬದುಕು ಪಾರದರ್ಶಕವಾದದ್ದು. ಅವರು ತಮ್ಮ ಬದುಕಿನಲ್ಲಿ ಬರಬಹುದಾದಂತಹ ಸುಖ ದುಃಖ ಎರಡನ್ನೂ ಸಮಾನವಾಗಿ ಪರಿಗಣಿಸಿದವರು. ಹೊಗಳಿಕೆ ತೆಗಳಿಕೆಗೆ ಪಕ್ಕಾಗದೆ, ಬೈದವರನ್ನೇ ಬಂಧುಗಳು ಅಂತ ಹೇಳಿ, ನಿಂದಿಸಿದವರನ್ನ ತಮ್ಮ ತಂದೆ ತಾಯಿಗಳು ಅಂತ ಹೇಳಿದ್ದು ಗಮನಾರ್ಹ. ಯಾರೋ ಹೊಗಳಿದ್ರು ಅಂತ ಉಪ್ಪಲಿಲ್ಲ, ಬದಲಾಗಿ ಹೊಗಳಿದವರು ನನ್ನನ್ನು ಹೊನ್ನ ಶೂಲದಿಂದ ತಿವಿದಂತೆ ಅಂತ ಹೇಳ್ತಾರೆ. ಅಂಗದ ಮೇಲೆ ಲಿಂಗಯ್ಯ ಇದ್ದಾಗ ಯಾರಿಗೂ ಅಂಜುವಂಥ ಅಳ್ಕೋವಂಥ ಪ್ರಮೇಯವೇ ಇಲ್ಲ ಅನ್ನುವಂಥದ್ದು ಅವರ ಬಲವಾದ ನಂಬಿಕೆ. ಸಾತ್ವಿಕ ಸ್ವಭಾವದ ಬಸವಣ್ಣವರು ಸಂದರ್ಭ ಬಂದರೆ ಸಿಡಿದೇಳುವಂಥ ಗುಣವನ್ನು ಮೈಗೂಡಿಸಿಕೊಂಡಿದ್ದರು. ಇದಕ್ಕೆ ಅವರ ಅನೇಕ ವಚನಗಳು ಸಾಕ್ಷಿ ನುಡಿತಾವೆ. ಒಂದೆಡೆ ಬಾಗಿದ ತಲೆ ಮುಗಿದ ಕೈ ಅನ್ನುವಂಥ ಬಸವಣ್ಣವರು, ಮತ್ತೊಂದು ಕಡೆ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ ಅಂತ ಹೇಳ್ತಾರೆ. ಪ್ರಸ್ತುತ ವಚನದಲ್ಲಿ ಅವರ ತಿಟ್ಟತನ ಹೇಗಿತ್ತು ಅನ್ನುವಂಥ ಸತ್ಯವನ್ನು ನಾವು ಮನಗಾಣಬಹುದು. ಅವರು ಅನುಭವ ಮಂಟಪದ ಮೂಲಕ ಕೈಗೊಂಡ 10 ಹಲವು ಸಮಾಜೋಧಾರ್ಮಿಕ ಸೇವಾ ಕಾರ್ಯಗಳನ್ನು ಮೆಚ್ಚುವವರು ಇರೋ ಹಾಗೆ ಚುಚ್ಚುವವರು ಇದ್ದರು. ಈ ಮೆಚ್ಚುವಿಕೆ ಚುಚ್ಚುವಿಕೆಗೆ
ಬಸವಣ್ಣವರು ಬೆಲೆ ಕೊಟ್ಟವರಲ್ಲ. ಬದಲಾಗಿ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣಕ್ಕೆ ಬೇಕಾದ ಕಾರ್ಯಗಳನ್ನು ಮಾಡುವಂಥ ಸಂಕಲ್ಪ ಅವ್ರದ್ದಾಗಿತ್ತು. ಆದರ್ಶದ ದಾರಿಯಲ್ಲಿ ನಡೆಯುವಾಗ ಏನೆಲ್ಲ ಪ್ರತಿರೋಧ ವಿಪತ್ತುಗಳು ಬಂದರೂ ಅವುಗಳಿಗೆ ಸೊಪ್ಪು ಹಾಕುವ ಹೇಡಿತನ ಅವ್ರದ್ದಾಗಿರಲಿಲ್ಲ. ಈ ನೆಲೆಯಲ್ಲಿ ಪ್ರಸ್ತುತ ವಚನ ಬಸವಣ್ಣವರ ಆತ್ಮವಿಶ್ವಾಸಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅವರ ಕಾಲದಲ್ಲಿ ಧರ್ಮ ದೇವರ ಹೆಸರಿನಲ್ಲಿ ಮೂಢಾಚರಣೆಗಳು ವಿಜೃಂಭಿಸಿ ಭಕ್ತರ ಸುಲಿಗೆಯನ್ನು ಜಾಣ್ಮೆಯಿಂದಲೇ ಮಾಡ್ತಾ ಇದ್ರು. ಅಂಥವುಗಳನ್ನು ದಯೆ ದಾಕ್ಷಿಣ್ಯ ಇಲ್ಲದೆ ನಿಷ್ಠುರವಾಗಿ ವಿರೋಧಿಸುವಂಥ ಸ್ವಭಾವ ಬಸವಣ್ಣವ್ರದ್ದಾಗಿತ್ತು. ಅವರು ದೇಹವೇ ದೇವಾಲಯ, ಇಷ್ಟಲಿಂಗ ನಿಷ್ಠೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕಿಚ್ಚು ದೈವವೆಂದು ಹವಿಯನ್ನುಕ್ಕುವ ಹಾರುವನ ಮನೆಯಲ್ಲಿ ಇಂಥ ಹಲವು ವಿಚಾರಗಳನ್ನು ಹೇಳಿದಾಗ ಅವುಗಳನ್ನು ಅರಗಿಸಿಕೊಳ್ಳಲಿಕ್ಕೆ ಆಗದಂಥ ಪಟ್ಟಭದ್ರ ಹಿತಾಸಕ್ತರು ಬಸವಣ್ಣವ್ರ ವಿರುದ್ಧ ಬಿಜ್ಜಳನ ಕಿವಿ ಕಚ್ಚೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಎಷ್ಟೇ ಆಪಾದನೆ ಆರೋಪ ಬಂದರೂ ಬಸವಣ್ಣವ್ರು ಮಾತ್ರ ತಮ್ಮ ಬದ್ಧತೆಯನ್ನು ಬಿಟ್ಕೊಡೋದಿಲ್ಲ. ಯಾರೇ ಕೋಪಿಸ್ಕೊಂಡ್ರೂ ಹಂಚುವಂಥ ಅಗತ್ಯ ಇಲ್ಲ ಅಂತ ತಮ್ಮ ದಿಟ್ಟತನವನ್ನೇ ಅವರು ಪ್ರದರ್ಶನ ಮಾಡ್ತಾರೆ. ತಾವು ಹೊರಟಿರುವಂಥದ್ದು ಸತ್ಯ, ನ್ಯಾಯ, ಸಮಾನತೆ, ಜಾತ್ಯತೀತತೆ ಅನ್ನುವಂಥ ಆನೆಯ ಮೇಲೆ. ಆನೆ ಮೇಲೆ ಹೋಗುವಂಥವ್ರನ್ನ ಕಂಡು ಬೀದಿಯ ನಾಯಿಗಳು ಬೊಗಳೋದು ಸಹಜ. ನಾಯಿ ಬೊಗಳಿದ ಮಾತ್ರಕ್ಕೆ ಹೆದರಿ ತಮ್ಮ ಬದ್ಧತೆಯನ್ನು ಬಿಟ್ಟುಕೊಡ್ಲಿಕ್ಕೆ ಬಸವಣ್ಣವ್ರು ಸಿದ್ಧರಿಲ್ಲ. ಆದರ್ಶ ತತ್ವಗಳನ್ನು ಒಪ್ಪದವರು. ಅದಕ್ಕಾಗಿ ಏನೆಲ್ಲ ಪಿತೂರಿ ನಡೆಸೋದು, ಉಳಿಸ್ಕೊಳ್ಳೋದು ಇದ್ದೇ ಇರುತ್ತೆ. ಅಂಥವ್ರು ನಮಗೇನು ಮಾಡಬಲ್ಲರು ಅನ್ನುವಂಥ ನಿಲುವು ಬಸವಣ್ಣವ್ರದ್ದು. ಅಂಥವರ ಕಿರುಕುಳಗಳನ್ನು ಮೆಟ್ಟಿ ನಿಂತು ತಾವು ನಂಬಿದ ತತ್ವಗಳ ಪ್ರಸಾರ ಮತ್ತು ಅನುಷ್ಠಾನಕ್ಕಾಗಿ ದೃಢವಾದಂಥ ಹೆಜ್ಜೆಗಳನ್ನು ಇಡ್ತಾರೆ. ತಾವು ನಡೆಯುವಂಥದ್ದು ಹೆದ್ದಾರಿ ಅನ್ನುವಂಥ ವಿಶ್ವಾಸ ಅವ್ರಿಗಿದೆ. ಹಾಗಾಗಿ ನಮ್ಮ ಮೇಲೆ ಯಾರೇ ಕೋಪಿಸ್ಕೊಂಡ್ರೂ ಅವರಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಶ್ವಾಸ. ಅಷ್ಟಕ್ಕೆ ಅವರು ಸುಮ್ಮನಾಗದೆ ಇಡೀ ಊರೇ ಎದುರು ಬಿದ್ದರೂ ಅದಕ್ಕೆ ಅಂಜೋದಿಲ್ಲ ಅನ್ನುವಂಥ ಧೈರ್ಯ ಅವರಲ್ಲಿದೆ. ಕಾರಣ ಅಂಥವರಿಂದ ನಮಗೆ ಆಗಬೇಕಾದ್ದು ಏನೂ ಇಲ್ಲ ಅನ್ನುವಂಥ ದಿಟ್ಟತನ. ಯಾಕೆ ಅಂದರೆ ಅವ್ರ ಜೊತೆ ಸಂಬಂಧವನ್ನು ಬೆಳೆಸುವ ಅಥವಾ ಮಗನಿಗೆ ಅಂಥವ್ರ ಮನೆಯಿಂದ ಕನ್ಯೆಯನ್ನು ತರುವ ಅಗತ್ಯ ತಮಗಿಲ್ಲ ಅನ್ನುವಂಥದ್ದು ಅವ್ರ ಭಾವನೆ. ಅಂಥವರು ನಮ್ಮ ನಾಯಿಗೆ ಆಹಾರ ಕೊಡೋದು ಬೇಡ ಅಂತ ಸ್ಪಷ್ಟಪಡಿಸ್ತಾರೆ. ಅಂದರೆ ಕಾಯಕ, ದಾಸೋಹ, ಏಕದೇವ ನಿಷ್ಠೆ, ಗೂಢಾಚರಣೆಗಳ ನಿರಾಕರಣೆ ಇಂಥ ಹಲವು ವಿಚಾರಗಳಲ್ಲಿ ಶರಣ ಸಂಕುಲಕ್ಕೆ ಒಂದು ಬದ್ಧತೆ ಇತ್ತು. ಗುರು, ಲಿಂಗ, ಜಂಗಮರು ಕಾಯಕ ಮಾಡಬೇಕು, ಇಷ್ಟಲಿಂಗ ನಿಷ್ಠೆ ಅವರಲ್ಲಿ ಇರಬೇಕು ಅನ್ನುವಂಥ ತತ್ವಗಳನ್ನು ಜಾರಿ ತಂದಾಗ ಅದುವರೆಗೂ ಕಾಯಕ ಮಾಡದೆ ಕೈಲಾಸ ಕಾಣ್ತಾ ಇದ್ದಂಥವರು, ಹಲವು ದೇವರ ಪೂಜೆ ಮಾಡಿಸ್ತಾನೆ ತಮ್ಮ ಉದರ ಪೋಷಣೆ ಮಾಡಿಕೊಳ್ತಿದ್ದವರು, ಒಂದು ಸಮುದಾಯದ ಜನರು ಬಸವಣ್ಣವರ ತತ್ವಗಳ ವಿರುದ್ಧ ಸಮರ ಸಾರಿದ್ದು ಉಂಟು. ಸನಾತನ ಧರ್ಮಕ್ಕೆ ಪೆಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿ ಪಿತೂರಿ ನಡೆಸಿ ಬಸವಣ್ಣ ಮತ್ತು ಬಿಜ್ಜಳ ನಡುವಿನ ಮಧುರ ಸಂಬಂಧಕ್ಕೆ ಹುಳಿ ಹಿಡಿದ್ದು ಉಂಟು. ಆದರೂ ಬಸವಣ್ಣವರು ಅದಾವುದಕ್ಕೂ ಅಂಜದೆ ತತ್ವಬದ್ಧತೆಯನ್ನು ಉಳಿಸ್ಕೊಂಡಂಥವ್ರು. ಆನೆ ಮೇಲೆ ಹೋಗುವಂಥವ್ರನ್ನು ಶ್ವಾನ ಕಚ್ಚಬಲ್ಲದೆ ಅನ್ನೋ ಮೂಲಕ ಅಂಥ ಜನರ ಸ್ವಭಾವಕ್ಕೆ ಕನ್ನಡಿ ಹಿಡಿದಿದ್ದಾರೆ. ನಾವು ನಂಬಿದ ಆದರ್ಶ ತತ್ವಗಳನ್ನು ಜಾರಿಯಲ್ಲಿ ತರುವಾಗ ದಿಟ್ಟ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಎಂಥ ಸಂದರ್ಭ ಬಂದರೂ ಆದರ್ಶಗಳನ್ನು ಅವ್ರು ಬಿಟ್ಕೊಡೋದಿಲ್ಲ. ಏನೇ ಆತಂಕ, ಕಿರುಕುಳ, ನಿಂದೆ
ಆಪಾದನೆ ಬಂದ್ರೂ ಅವುಗಳಿಗೆ ಹೆದರಿ ಹೇಡಿಗಳಾಗೋದಿಲ್ಲ. ಹಾಗಂತ ಬಸವಣ್ಣವರು ಅಹಂಕಾರಿಗಳಲ್ಲ. ತಮ್ಮ ಅನೇಕ ವಚನಗಳಲ್ಲಿ ವಿನಯದ ಸಾಕಾರ ಮೂರ್ತಿಗಳಂತೆ ಕಾಣ್ತಾರೆ. ದೈವೇ ಧರ್ಮದ ಮೂಲ ಅಂತ ಹೇಳಿ ಕರುಣೆ, ದಯೆ ಇವು ಬದುಕಿನ ಬಂಡವಾಳ ಅಂತ ಹೇಳ್ತಾರೆ. ಹಾಗಂತ ತಾವು ನಂಬಿದ ತತ್ವಗಳಿಗೆ ಧಕ್ಕೆ ಬಂದರೆ ಅವರು ಪ್ರಭು ಬಿಚ್ಚಳನ ವಿರುದ್ಧವೇ ತಿರುಗಿ ಬೀಳುವಂಥವ್ರು. ಊರ ಮುಂದೆ ಹಾಲ ಹಳ್ಳ ಹರಿಯುವಾಗ ಬಿಚ್ಚಳನ ಭಂಡಾರ ಎರಿಗೇಕೆ ಅನ್ನುವಂಥ ನಿಷ್ಠುರದ ಮಾತನಾಡ್ತಾರೆ. ವೃತ್ತಾಚಾರ ಮತ್ತು ಗಣಾಚಾರ ಎರಡನ್ನೂ ಸಂದರ್ಭೋಚಿತವಾಗಿ ಪ್ರಯೋಗ ಮಾಡಿದ್ರಿಂದಲೇ ಕಲ್ಯಾಣದಲ್ಲಿ ಅಲ್ಪ ಕಾಲದಲ್ಲೇ ಅದ್ಭುತ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಬಸವಣ್ಣವರ ನ್ಯಾಯನಿಷ್ಠತೆ, ವೃತ್ತಾಚಾರ ಮನೋಭಾವ ಮತ್ತು ಗಣಾಚಾರದ ಗುಣ ಬೇಕಾಗಿದೆ. ಆನೆಯ ಮೇಲೆ ಓ ಹವನ ಶ್ವಾನ ಕಚ್ಚಬಲ್ಲುದೇ. ಆರು ಮುನಿದು ನಮ್ಮನೇನ ಮಾಡುವರು, ಊರ ಮುನಿದು ನಮ್ಮ ನಿಂತು ಮಾಡುವರು. ಆರು ಮುನಿದು ನಮ್ಮನೇನ ಮಾಡುವರು, ಊರ ಮುನಿದು ನಮ್ಮ ನಿಂತು ಮಾಡುವರು. ಊರು ಮುನಿದು ನಮ್ಮ ನಿಂತು ಮಾಡುವರು. ಆರು ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮ ನಿಂತು ಮಾಡುವರು. ನಮ್ಮ ಕುನ್ನಿಗೆ ಕೂಸ ಕೊಡಬ್ಯಾಡ, ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕ ಬ್ಯಾಡ. ನಮ್ಮ ಕುನ್ನಿಗೆ ಕೂಸ ಕೊಡಬ್ಯಾಡ, ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕ ಬ್ಯಾಡ. ಆನೆಗೆ ಮೇಲೆ ಓ ಹವನ ಶ್ವಾನ ಕಚ್ಚಾ ಬಲ್ಲುದೇ. ಆನೆಗೆ ಮೇಲೆ ಓ ಹವನ ಶ್ವಾನ ಕಚ್ಚಾ ಬಲ್ಲುದೇ. ನಮಗೆಯೂ ನಮ್ಮ ಕೂಡಲ ಸಂಗಮ ಉಳ್ಳನ್ನಕ್ಕ, ನಮಗೆಯೂ ನಮ್ಮ ಕೂಡಲ ಸಂಗಮ ಉಳ್ಳನ್ನಕ್ಕ. ಆರು ಮುನಿದು ನಮ್ಮನೇನ ಮಾಡುವರು, ಊರು ಮುನಿದು ನಮ್ಮ ನಿಂತು ಮಾಡುವರು. ಆರು ಮುನಿದು ನಮ್ಮನೇನ ಮಾಡುವರು, ಊರ ಮುನಿದು ನಮ್ಮ ನಿಂತು ಮಾಡುವರು. ಊರ ಮುನಿದು ನಮ್ಮ ನಿಂತು ಮಾಡುವರು. ಊರ ಮುನಿದು ನಮ್ಮ ನಿಂತು ಮಾಡುವರು. ಕೇಳ ಬನ್ನಿ ವಚನ ಸಂದೇಶ,
ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ